ಸರ್, ನಾನು ವಿಜಯಾನಂದ ಕಾಶ್ಯಪ್ನವರ್ ಮುರುಗುಂದ ಕ್ಷೇತ್ರದ MLA ಸರ್. ವಿಶೇಷ ಸಭೆ ಕರೆದಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಜಲಸಂಪನ್ಮೂಲ ಸಚಿವರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ಗೆ ಧನ್ಯವಾದಗಳು. ಸರ್, ನನ್ನಲ್ಲಿ ರಾಮ್ತಾಳ್ ಮರಳು ನೀರಾವರಿ ಈ ಯೋಜನೆ ಪ್ರಾರಂಭ ಆಗಿದ್ದು 2009-10ರಲ್ಲಿ. ಮೊದಲನೇ ಹಂತದಲ್ಲಿ 5.84 TMC ನೀರು ಒದಗಿಸಲಾಗಿತ್ತು. ಮೊದಲನೇ ಹಂತದ ನೀರಾವರಿಯನ್ನ ಕಾಲುವೆ ಮುಖಾಂತರ ಸುಮಾರು 14,050 ಹೆಕ್ಟರ್ಗೆ ಏನು ಈ ನೀರಾವರಿ ಆಯ್ತು ಸರ್. ಎರಡನೇ ಹಂತದಲ್ಲಿ ಏನು ಡ್ರಿಪ್ ಇರಿಗೇಷನ್ ಅನ್ನು ತೆಗೆದುಕೊಂಡು ಸರ್ 60,000 ಹೆಕ್ಟರ್ಗೆ. ಮೊದಲನೇ ಹಂತದ ಏನಾಗಿದೆ ಸರ್, ಕಾಲುವೆಗಳು 24-25 ವರ್ಷ ಆಯ್ತು ಸರ್. ಅವು ಎಲ್ಲ ಕಾಲುವೆಗಳು ಶಿಥಿಲಾಗಿದ್ದಾವೆ ಸರ್. ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡ್ಕೊಳ್ಳೋಕೆ ಈಗಾಗಲೇ ಇಲಾಖೆಯವರು ತಮ್ಗ ಅದರ DPR ಅನ್ನ ಸಬ್ಮಿಟ್ ಮಾಡಿದ್ದಾರೆ ಸರ್. ಮೊದಲೇದ್ದು ಆ ಕಾಲುವೆಗಳು ಎಲ್ಲವೂ ನವೀಕರಣ ಯೋಜನೆಗಳಾಗಿದಾವಲ್ಲ ಸರ್. ಅಚ್ಚುಕಟ್ಟು ರೋಡ್ಗಳನ್ನ ಯಾರು ಮಾಡಿಲ್ಲ ಸರ್. ಇದುವರೆಗೆ ಪೆಂಡಿಂಗ್ ಇದೆ. 2009ನಲ್ಲಿ ಪ್ರಾರಂಭ ಅಂತ ರಾಮ್ತಾಳ್ ಆಯ್ಕಟ್ ರೋಡ್ಗಳನ್ನು ಇನ್ನೂ ಮಾಡಿಲ್ಲ ಸರ್. ಹಂಗೆ ಆಯ್ಕಟ್ ರೋಡ್ ನಿಂತರೆ ಇವತ್ತು ಎಷ್ಟೋ ಅನುಕೂಲ ಆಗುತ್ತೆ ಸರ್. ಇಲ್ಲಾಂದ್ರೆ ಬಹಳ ತೊಂದರೆ ಆಗುತ್ತೆ ಸರ್. ಬೇರೆ ಇಲಾಖೆ ಅಂತ ನಾವು ಏನು ಅಲ್ಲಿ ಎಲ್ಲರೂ ಆಕರ್ಷಣೆಲ್ಲ ರಸ್ತೆ ಮಾಡಕ್ಕಾಗುತ್ತೆ.